ಪ್ರತಿ ವಾರನೂ ಒಂದಲ್ಲ ಒಂದು ಕಾಂಟ್ರವರ್ಸಿ ಇದ್ದೇ ಇದೆ, ಅದರಿಂದ ಅವ್ರಿಗೆ ಹೈಯೆಸ್ಟ್ ಓಟ್ ಬೀಳ್ತಾ ಇದೆ ಅನ್ನೋದು. ಇನ್ನು ಈ ಸಲ ಯಾರು ವಿನ್ನರ್ ಆಗ್ಬೋದು? ಗೊತ್ತಿಲ್ಲ, ನನ್ನ ಪ್ರಕಾರ ಲೈಕ್ ವಿನಯ್ ಅವ್ರ ಸಂಗೀತ ಇಬ್ಬರು ಮಧ್ಯ. ಯಾಕೆ ಮ್ಯಾಮ್ ಅವರಿಬ್ಬರೇ? ಲೈಕ್ ಇಲ್ಲಿವರೆಗೂ ಜಾಸ್ತಿ ಹೈಲೈಟ್ ಆಗ್ತಿರೋದೇ ಇಬ್ಬರು, ಏನೇ ಪಾಸಿಟಿವ್ ಆರ್ ನೆಗೆಟಿವ್ ಬಂದ್ರೂ. ಹಾಗಾಗಿ ಅಂದ್ಕೊಂಡಿದ್ದೀನಿ, ಈವನ್ ಫ್ಯಾನ್ ಬೇಸು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ರೆ ಇವರಿಬ್ರದ್ದೇ ಜಾಸ್ತಿ ಬರುತ್ತೆ ಹೆಸರಲ್ಲೂ ಎಲ್ಲ. ಸೊ ಏನಪ್ಪ ಅಂದರೆ ಜಾಸ್ತಿ ಹೈಯೆಸ್ಟ್ ಓಟ್ ಬೀಳ್ತಾ ಇರೋದು ಡ್ರೋನ್ ಪ್ರತಾಪ್ ಅವ್ರಿಗೆ. ಯಾಕೆ ಇರ್ಬೋದು ಅವ್ರಿಗೆ ಹೈಯೆಸ್ಟ್ ಓಟ್ ಏನಕ್ಕೆ ಬೀಳ್ತಾ ಇದೆ? ಮೇ ಬಿ ಲೈಕ್ ಇಲ್ಲಿವರೆಗೂ ಏನೇ ಒಂದು ಜಗಳ ಆದರೂ ಒಂದು ಕಾಮಾಗಿ ಆನ್ಸರ್ ಮಾಡೋ ಕೆಪಬಿಲಿಟಿ ಇದೆ, ಹಾಗಾಗಿ ಜನಕ್ಕೆ ಅದೊಂದು ಇಷ್ಟ ಆಗಿರೋದು, ಅದರಿಂದ ಅವ್ರಿಗೆ ಹೈಯೆಸ್ಟ್ ಓಟ್ ಬೀಳ್ತಾ ಇದೆ ಅನ್ನೋದು. ಇನ್ನೊಂದೇನೆಂದರೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತಲೂ ಇರ್ಬೋದು. ಇಷ್ಟು ದಿನ ಎಲ್ಲ ನೀವು ಹೇಳ್ದಂಗೆ ಸೈಲೆಂಟ್ ಆಗಿದ್ರು, ಮೊನ್ನೆ ಏನಕ್ಕೆ ವೈಲೆಂಟ್ ಆದರು ಅಂದರೆ ಮೊನ್ನೆ ಜಗಳ ಆಯಿತು, ಇನ್ನೇನು ಎಂಡಿಂಗ್ ಆಗ್ತಾ ಇದೆಯಲ್ಲ, ಸೊ ಅದಕ್ಕೆ ಇರ್ಬೋದು ರಿಯಾಕ್ಟ್ ಮಾಡಿದ್ದಾರೆ ಅಂತ. ಇನ್ನೊಂದೇನೆಂದರೆ ಲೈಕ್ ಕಂಟಿನ್ಯೂಸ್ಲಿ ಏನೇ ಹೇಳೋಕ್ಕೋದ್ರೂ ಅದಕ್ಕೆ ಬೇರೆ ಅರ್ಥನೇ ಕೊಡ್ತಾರೆ. ಅವತ್ತು ಶ್ರುತಿ ಅವ್ರು ಬಂದಾಗ ಕಟ್ಕಟ್ಟೆಲ್ಲಿ ಹೇಳ್ತಾರಲ್ಲ, ಅವ್ರು ಮಾಡಿದರೆ ಅದಕ್ಕೆ ಅರ್ಥ ಇರುತ್ತೆ, ನಾನು ಮಾಡಿದ್ರೆ ಸಿಂಪತಿನೋ ಇನ್ನೊಂದೇನೋ ಹೇಳ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಎಷ್ಟೇ ಕಾಮಾಗಿದ್ರು ಪದೇ ಪದೇ ಅದನ್ನು ಕೇಳಿದಾಗ ಒಂದಲ್ಲ ಒಂದು ರಿಪಲ್ಸಿವ್ ಆಗಿ ಆ್ಯಕ್ಷನ್ ಬಂದೇ ಬರುತ್ತೆ, ಹಾಗಾಗಿ ಅಂತ ಅನಿಸುತ್ತೆ. ಓಕೆ, ನೀವು ಹೇಳಿದ್ರಿ ಸಿಂಪತಿ ಅಂತ, ಇವಾಗೇನಪ್ಪ ಅಂದರೆ ಒಳಗಡೆ ಆಯಿತು ಹೊರಗಡೆ ಆಯಿತು. ಡ್ರೋನ್ ಪ್ರತಾಪ್ ಅವರು ಸಿಂಪತಿಯಿಂದ ಆಮೇಲೆ ಹಳ್ಳಿ ಭಾಷೆ ಯೂಸ್ ಮಾಡಿಕೊಂಡು ಜನರಿಂದ ಓಟ್ಗಳನ್ನ ಗಿಟ್ಟಿಸ್ಕೊತಾ ಇದ್ದಾರೆ ಅಂತ ಅದೊಂದು ನ್ಯೂಸ್ ಓಡಾಡ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಡಿಸ್ಅಗ್ರಿ. ಇವಾಗ ಎಷ್ಟು ಪ್ರತಿದಿನವೂ ನಾವು ಒಂದು ಭಾಷೆಲಿ ಮಾತಾಡ್ತೀವಂದರೆ ಫ್ರೆಂಡ್ಸ್ ಜೊತೆ ಒಂದು ಭಾಷೆಲಿ ಮಾತಾಡ್ತೀವಿ, ಬಟ್ ಮಧ್ಯದಲ್ಲಿ ನಾವು ಆಡು ಭಾಷೆ ಬಂದೇ ಬರುತ್ತೆ ಅದು ಅಲ್ವಾ. ಸೊ ಹಾಗಾಗಿ ಅದನ್ನೇ ನಾವು ಹೈಲೈಟ್ ಮಾಡಿ ಮಾತಾಡೋ ಅವಶ್ಯಕತೆ ಇರಲ್ಲ, ಅದನ್ನು ಒಪ್ಕೊಳ್ಳಲ್ಲ. ಓಕೆ, ಇವಾಗ ಬಿಗ್ ಬಾಸ್ ಸೀಸನ್ 1ರಿಂದ ಹಿಡಿದು 10ವರೆಗೂ ಬಂದಿದೆ. ಸೊ ಹೈಲೈಟ್ ಆಗಿ ಇವಾಗ ನಡೀತಾ ಇರೋದು ಸೀಸನ್ 10. ಏನಕ್ಕೆ ಮ್ಯಾಮ್ ಇಷ್ಟೊಂದು ಹೈಲೈಟ್ ಏನಕ್ಕಾಯ್ತು? ಏನಂದರೆ ನೋಡಿ, ಪ್ರತಿಯೊಂದಕ್ಕೂ ಜಗಳ ಆಗೇ ಆಗುತ್ತೆ. ಹಿಂದಿನ ಬಿಗ್ ಬಾಸಲ್ಲಿ ಆಗಿಲ್ಲ ಅಂತಲ್ಲ, ಇಲ್ಲಂದರೆ ಎಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದೆ. ಈವನ್ ಈ ಲಕ್ಸುರಿ ಬಜೆಟ್ ವಿಷಯದಲ್ಲೂ ಅಷ್ಟೇ, ಇಲ್ಲಿವರೆಗೂ ಒಂದೂ ತೊಗೊಂಡಿಲ್ಲ, ಒಂದು ಕೋಆರ್ಡಿನೇಷನ್ ಇಲ್ಲ. ಇನ್ನೊಂದೇನೆಂದರೆ ಎಲ್ಲರೂ ಒಂದೊಂದು ಕಡೆ ಹೆಂಗಾಗ್ತಿದೆ ಅಂದರೆ ಇವತ್ತಿದ್ದಂಗೆ ನಾಳೆ ಇಲ್ಲ ಅನ್ಪ್ರೆಡಿಕ್ಟಬಲ್ ಇದೆ ಪ್ರತಿಯೊಂದು ಪ್ಲೇಯರ್ಸೂ, ಹಾಗಾಗಿ ಜಾಸ್ತಿ ಹೈಲೈಟ್ ಆಗೋಕ್ಕೂ ಕಾರಣ ಇರ್ಬೋದು. ಮತ್ತು ಪ್ರತಾಪ್ ಇರೋದು ಮುಂಚೆ ಕಾಂಟ್ರವರ್ಸಿಯಾಗಿ ಬಂದಿದ್ದು, ಸೊ ಸ್ಟಾರ್ಟಿಂಗ್ ಅವ್ರು ಬರ್ತಾರೆ ಅಂದಾಗಲೇ ಒಂಥರ ಫೇಮ್ ಥರ ಬಂದಿತ್ತು. ಅದ್ರ ಜೊತೆ ಬಂದಮೇಲೆ ಇವಾಗ ಒಂದು ವಾರದಲ್ಲಿ ಅವ್ರ ಮೇಲೆ ಬುಲಿಂಗ್ ಎಲ್ಲ ಆಗಿದ್ದು, ಅದಾದಮೇಲೆ ಇವಾಗ ಮೊನ್ನೆ ನೀರೇರ್ಚೋ ಟಾಸ್ಕಲ್ಲಿ ಆ ಥರ ಆಗಿದ್ದು. ಸೊ ಪ್ರತಿ ವಾರನೂ ಒಂದಲ್ಲ ಒಂದು ಕಾಂಟ್ರವರ್ಸಿ ಇದ್ದೇ ಇದೆ ಆ ಬಳೆ ವಿಷಯದಲ್ಲಿ. ಸೊ ಹಿಂದಿನ ಸೀಸನಿಗೆ ಕಂಪೇರ್ ಮಾಡಿದ್ರೆ ಈ ಸತಿ ಜಾಸ್ತಿ ಕಾಂಟ್ರವರ್ಸಿ ಆಗ್ತಾ ಇದೆಯಲ್ಲ, ಹಾಗಾಗಿ ಇದು ಜಾಸ್ತಿ ಹೈಲೈಟ್ ಆಗ್ತಾ ಇದೆ ಅಂತ ನನ್ನ ಪ್ರಕಾರ.